ಸೋಮವಾರವೇ ಟಿವಿ9 ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಎಸ್ಐಟಿ ಬಳಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಅನಾಮಿಕ ಕೊಟ್ಟಿದ್ದಾನೆ. ಆಗಸ್ಟ್ 18ರಂದು ಸೋಮವಾರನೇ ಟಿವಿ9 ಈ ಬಗ್ಗೆ ಹೇಳಿತ್ತು. ಎಸ್ಐಟಿ ಬಳಿ ಅನಾಮಿಕ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋದು ಟಿವಿ9 ಸೋಮವಾರವೇ ಹೇಳಿತ್ತು. ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಗುಂಪಿಗೆ ಲೀಗಲ್ ಆಗಿ ಹೆಣಗಳನ್ನ ಹೂತಿದ್ದೆ ಅನ್ನೋದಾಗಿ ಆತ ಹೇಳಿದ್ದಾನೆ. ಆದ್ರೆ ಆ ಗುಂಪು ನನ್ನಿಂದ ತಪ್ಪು ಹೇಳಿಕೆಯನ್ನ ನೀಡೋದಕ್ಕೆ ಹೇಳಿತ್ತು. ಈ ರೀತಿಯಾಗಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಅನಾಮಿಕ ದೂರುದಾರ ಕೊಟ್ಟಿದ್ದಾನೆ ಅನ್ನೋದನ್ನ ಈ ಹಿಂದೆನೆ ಟಿವಿ9 ಸುದ್ದಿ ಪ್ರಸಾರ ಮಾಡಿತ್ತು. ಅವತ್ತಿನ ದಿನ ಏನಿತ್ತು ಸುದ್ದಿ, ಏನ್ ಹೇಳಿತ್ತು ಟಿವಿ9 ಬನ್ನಿ ನೋಡೋಣ. ದೂರುದಾರನ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ, ಸ್ಫೋಟಕ ಸುದ್ದಿಯನ್ನ ಟಿವಿ9 ನಿಮ್ಮ ಎದುರುಗಡೆ ಇಡ್ತಾ ಇದೆ. ಎಲ್ಲೆಲ್ಲೂ ಇಲ್ಲದಂತ ಅತಿ ದೊಡ್ಡ ರಹಸ್ಯವನ್ನ ಟಿವಿ9 ಬಯಲು ಮಾಡ್ತಾ ಇದೆ. ದೊಡ್ಡ ರಹಸ್ಯ, ಅತಿ ದೊಡ್ಡ ಟ್ವಿಸ್ಟ್. ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಯಾವ್ಯಾವ ಸಂಗತಿಗಳನ್ನ ಈ ದೂರುದಾರ ಬಾಯ್ಬಿಟ್ಟ, ಮಾಸ್ಕ್ ಮ್ಯಾನ್ ಹೇಳಿದಂತ ಸಂಗತಿಗಳು ಯಾವ್ಯಾವು? 2014ರ ತನಕ ಅವನು ತಮಿಳುನಾಡಿನಲ್ಲಿದ್ದಂತೆ 2023ರಲ್ಲೊಂದು ಗುಂಪು ಬರುತ್ತೆ, ಅವನನ್ನು ಸಂಪರ್ಕ ಮಾಡುತ್ತೆ, ಅವನಿಗೆ ಕನ್ವೆ ಮಾಡುತ್ತೆ, ಕನ್ವಿನ್ಸ್ ಮಾಡುತ್ತೆ, ಧರ್ಮಸ್ಥಳದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಹೂತಿದ್ಯಪ್ಪ ಅಂತ ಕೇಳುತ್ತೆ. ಇಲ್ಲ, ನಾನು ಹೆಣ ಹೂತಿದ್ದು ನಿಜ, ಕಾನೂನುಬದ್ಧವಾಗೇ ಹೂತಿದ್ದೀನಿ ಅಂತ ಹೇಳ್ತಾನವನು. ಲೀಗಲ್ ಆಗೇ ಹೆಣಗಳನ್ನು ಹೂತಿದ್ದೆ ಅಂತ ಹೇಳ್ತಾನವನು. ಆದ್ರೆ ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳಿದ್ರು ಕೂಡ ಬಂದಂತ ಗುಂಪು ಹೇಳ್ತಂತೆ, ಇಲ್ಲ ಇಲ್ಲ ನೀನು ಇಲ್ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳು. ಯಾಕಂದ್ರೆ ದೊಡ್ಡ ದೊಡ್ಡ ತಿರುವುಗಳಿದೆ ಇಲ್ಲಿ, ಬಹಳಷ್ಟು. ಇದು ಟಿವಿ9 ಸೋಮವಾರವೇ ಹೇಳಿರುವಂತ ವಿಚಾರ. ಸೊ ಆತನಿಗೆ ಯಾವ ಗುಂಪು ಕಾಂಟ್ಯಾಕ್ಟ್ ಮಾಡುತ್ತೆ, ಅನಂತರದಲ್ಲಿ ಆ ಗುಂಪೆ ಆತನಿಗೆ ಒಂದು ಸಜೆಸ್ಟ್ ಮಾಡುತ್ತೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಡು, ಇಲ್ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳು ಅನ್ನೋದಾಗಿ ಅಲ್ಲ. ಸೊ ಇದೀಗ ಅದೇ ಸತ್ಯ ಎಸ್ಐಟಿ ಮುಂದೆ ಕೂಡ ಆತ ಬಾಯಿ ಬಿಟ್ಟಿರೋದು ಗೊತ್ತಾಗ್ತಾ ಇದೆ. ಹೇಳಿದ್ದಾನೆ ಅನ್ನೋದು ಮತ್ತೆ ಕನ್ಫರ್ಮ್ ಆಗ್ತಾ ಇದೆ. ಈಗ ಪ್ರೊಸೀಜರ್ಗಳು ಹೇಗೆ ಸಾಗ್ತಾ ಇದೆ ನೋಡಿ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುಂಚಿತವಾಗಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ದೂರುದಾರನನ್ನ. ಆಸ್ಪತ್ರೆಯ ಬಳಿಯ ದೃಶ್ಯ ಇದು. ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ವೈದ್ಯರು ಖಚಿತಪಡಿಸಬೇಕಾಗುತ್ತೆ. ಆ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಬಹುದು. ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಯಿಂದ ನೇರವಾಗಿ ದೂರುದಾರನನ್ನ ಕರ್ಕೊಂಡು ಬಂದಿರೋದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ. ಬೆಳ್ತಂಗಡಿಯಲ್ಲೇ ಇದ್ದಾರೆ. ಸೊ ಬೆಳ್ತಂಗಡಿಯ ಒಂದು ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ. ದೂರುದಾರ ಒಳಗಡೆ ಹೋಗಿದ್ದಾನೆ. ಆತನ ಮೆಡಿಕಲ್ ಚೆಕಪ್ ನಡಿಬೇಕಿದೆ, ಅದರ ರಿಪೋರ್ಟ್ ಕೂಡ ಬರಬೇಕಿದೆ, ತಕ್ಷಣಕ್ಕೆ ಸಿಗಬಹುದು. ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಪ್ರೊಡ್ಯೂಸ್ ಮಾಡಬಹುದು ಅನ್ನೋದಾಗಿ ಡಾಕ್ಟರ್ ಕನ್ಫರ್ಮ್ ಮಾಡಿದ ನಂತರನೇ ಆತನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇಲ್ಲಿ ಎಸ್ಐಟಿಗೆ ಅವಕಾಶ ಇದೆ, ಆತನನ್ನ ಮತ್ತೆ ಕಸ್ಟಡಿ ಕೇಳಬಹುದು. ಮ್ಯಾಕ್ಸಿಮಮ್ 14 ದಿನಗಳ ಕಸ್ಟಡಿಗೆ ಕೇಳುವಂತ ಅವಕಾಶ ಎಸ್ಐಟಿಗಿದೆ. ಕಾನೂನಾತ್ಮಕವಾಗಿ ಕೇಳಬಹುದು. ಬಟ್ ಕೋರ್ಟ್ ಏನ್ ಹೇಳುತ್ತೆ, ಎಷ್ಟು ದಿನಗಳ ಅವಕಾಶವನ್ನ ಕೊಡಬಹುದು, ಇವೆಲ್ಲವೂ ಕೂಡ ಇನ್ನಷ್ಟೇ ಕಾದು ನೋಡಬೇಕಿದೆ ಉತ್ತರಕ್ಕಾಗಿ. ಇದೀಗ ಕ್ಯಾಶುಯಾಲಿಟಿ ಕರ್ಕೊಂಡು ಹೋಗಿದ್ದಾರೆ, ಗಮನಿಸ್ತಾ ಇದ್ದೀರಿ ನೀವು. ಹೊರಗಡೆ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಒಳಗೆ ದೂರುದಾರನ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ನೇರ ದೃಶ್ಯ ಇದು. ಎಸ್ಐಟಿ ಕಚೇರಿಗೆ ಬಹಳ ಹತ್ತಿರದಲ್ಲೇ ಇರುವಂತ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆ, ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ, ಕೆಲ ಹೊತ್ತಿನಲ್ಲಿ ಆತನ ವೈದ್ಯಕೀಯ ಪರೀಕ್ಷೆ ಕೂಡ ಮುಗಿಯುತ್ತೆ. ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸುಮಾರು 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸುವುದಾಗಿ ಮಾಹಿತಿ ಇತ್ತು. ಕೆಲ ಹೊತ್ತಿನಲ್ಲಿ ಕೋರ್ಟ್ ಅನ್ನ ತಲುಪಬಹುದು. ಬಟ್ ಅದಕ್ಕೂ ಮುಂಚಿತವಾಗಿ ಆತನ ವೈದ್ಯಕೀಯ ಪರೀಕ್ಷೆಯ ಪ್ರೊಸೀಜರ್ಗಳು ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ನೀವು. ಹಗಲು ರಾತ್ರಿ ಎಂದೇ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆಯಿಂದ ನಡೆದಿರುವಂತಹ ವಿಚಾರಣೆ 19 ಗಂಟೆಗಳ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭ ಕೆಲವು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ನು ಕೆಲವು ವಿಚಾರಗಳು ಟಿವಿ9 ಸೋಮವಾರವೇ ಹೇಳಿತ್ತು. ಹೌದು, ಈ ರೀತಿಯಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ದೂರುದಾರ ಅನ್ನೋದಾಗಿ. ಆತ ಏನು ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅದನ್ನ ಮುಂಚಿತವಾಗಿಯೇ ಟಿವಿ9 ಹೇಳಿತ್ತು. ಇಟ್ ಪ್ರೂವ್ ಟು ಬಿ ರೈಟ್ ಅಂತ ಈಗ ಗೊತ್ತಾಗ್ತಾ ಇದೆ. ಸೊ ಇದೇ ಕಾರಣಕ್ಕೆ ಆತನ ಮೇಲೆ ಅನುಮಾನಗೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ವಶಕ್ಕೂ ಕೂಡ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಎಸ್ಐಟಿ ವಶದಲ್ಲಿರುವಂತಹ ದೂರುದಾರ ಇದೀಗ ಮೆಡಿಕಲ್ ಪರೀಕ್ಷೆಗೆ ಆತನನ್ನ ಒಳಪಡಿಸಲಾಗ್ತಾ ಇದೆ. ನೋಡಿ, ಒಂದ್ ಕಡೆ ದೂರುದಾರನನ್ನು ವಶಕ್ಕೆ ಪಡೆದಿದ್ದಾರೆ,
ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕೆಲ ವ್ಯಕ್ತಿಗಳ ಮೇಲೆ FIR ಕೂಡ ದಾಖಲಾಗಿದೆ. ಇನ್ನು ಕೆಲವರು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಎಂಟೈರ್ ಪ್ರಕರಣ ಯಾವ ರೀತಿಯಾಗಿ ಸಾಗುತ್ತೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ನೇರ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ದೂರುದಾರನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಇದು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಒಳಗೆ. ಸೊ SIT ಅಧಿಕಾರಿಗಳು ಹೊರಭಾಗದಲ್ಲಿ ನಿಂತಿದ್ದಾರೆ. ದೂರುದಾರ ಇದಾಗಲೇ ಆಸ್ಪತ್ರೆಯ ಒಳಭಾಗಕ್ಕೆ ಎಂಟ್ರಿಯನ್ನ ಕೂಡ ಕೊಟ್ಟಾಗಿದೆ. ಇದು ದೂರುದಾರನನ್ನ ಕರ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯ ಇದು. ಇದಾಗಲೇ ಆತನನ್ನ ವೈದ್ಯಕೀಯ ಪರೀಕ್ಷೆ ವೈದ್ಯರು ಆರಂಭ ಮಾಡಿದ್ದಾರೆ. SIT ಅಧಿಕಾರಿಗಳು ನೇರವಾಗಿ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನ ಆರೋಗ್ಯ ತಪಾಸಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ ಅಂತ ಗೊತ್ತಾದ ಮೇಲೆ ಆತನನ್ನ ಕೋರ್ಟ್ ಕಡೆಗೆ ಕರ್ಕೊಂಡು ಹೋಗ್ತಾರೆ.